ಈಗಾಗಲೇ 7-7.5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಇನ್ನು ಮುಳುಗಿಸಿ, ಕರ್ನಾಟಕವನ್ನು ಮುಳುಗಿಸಿ ಆಮೇಲೆ ಇವರು ಮಜಾ ಮಾಡಿ ಹೋಗ್ಬೋದು. ಸಿದ್ದರಾಮಯ್ಯ ಮೊನ್ನೆ ಒಂದು ಟ್ವೀಟ್ ಮಾಡಿದೆ, ಗಮನಿಸಿದ್ರು ಅನ್ಸುತ್ತೆ. ನಾನು ಕುರಿಕಾಯಿ CM ಆಗಿರೋದನ್ನ ಸಹಿಸ್ತಾ ಇಲ್ಲ ಅಂತೇಳಿ ಅದರ ನಡುವೆ ದಲಿತ ಅಸ್ತ್ರ ಪ್ರಯೋಗ ಕೂಡ ಆಗ್ತಿದೆ. ಇದು ಪ್ರಜಾಪ್ರಭುತ್ವ ಡ್ಯೂಟಿ. ಎಷ್ಟು ಸರಿ ಹೇಳ್ತೀರಲ್ಲ, ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಹೆಗ್ಗಳಿಕೆ ನಿಮ್ಮದೇ. ಕಳೆದ 8 ವರ್ಷ ನೀವು CM ಆಗಿದ್ದೀರಿ, ಅತಿ ಹೆಚ್ಚು ಉಪಮುಖ್ಯಮಂತ್ರಿ ಆಗಿದ್ದೀರಿ, ಎಲ್ಲವೂ ಆಗಿದ್ದೀರಿ. ಯಾರಿಗೆ ಹೇಳ್ತೀರಿ ಇದನ್ನು? ನೀವು ಮುಖ್ಯಮಂತ್ರಿ ಆದಮೇಲೆ ಎಷ್ಟು ಜನ ಕುರಿ ಕಾಯೋರನ್ನ ಮೇಲಕ್ಕೆ ತಂದಿದ್ದೀರಿ ಹೇಳಿ? ಎಷ್ಟು ಜನ ಕುರಿ ಕಾಯ್ತಾ ಇದ್ದವ್ರನ್ನ, ಅವರ ಆ ಕುರಿ ಕಾಯೋ ಕುಟುಂಬಗಳನ್ನು ಅವರಿಗೆ ಆರ್ಥಿಕ ಶಕ್ತಿ ಕೊಟ್ಟಿದ್ದೇವೆ ಹೇಳಿ? ಯಾರಿಗೆ ಕೊಟ್ಟಿದ್ದೀರಿ ಆರ್ಥಿಕ ಶಕ್ತಿನ? ಅದು ಅವರ ಬದುಕನ್ನು ಬದಲಾಯಿಸೋದಕ್ಕೆ ಏನಾರು ಮಾಡಿದರೆ ಆಗ ನಿಮಗೆಲ್ಲ ಕೊಟ್ಟಿದ್ದಾರೆ ದೇವರು. ಇನ್ನೇನು ಕೊಡ್ಬೇಕು ಹೇಳಿ? ನಿಮಗೆ ಇನ್ನೇನು ಆಗಬೇಕು ಹೇಳಿ? ಸಮುದಾಯ ಎಷ್ಟು ಉದ್ಧಾರ ಆಗಿದೆ ಹೇಳಿ? ನೀವು ಚೆನ್ನಾಗಾಗಿದ್ದೀರಿ, ಅದರಲ್ಲಿ ನೀವೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಸಮುದಾಯ ಕುರಿ ಕಾಯ್ತಿದ್ದ ಜನ ಎಷ್ಟು ಜನ ಮೇಲೆ ಬಂದಿದ್ದಾರೆ ಹೇಳಿ? ಎಷ್ಟು ಜನರ ಕುರಿ ಕಾಯುವವರು ಬದುಕನ್ನು ನೀವು ಬದಲಾಯಿಸಿದ್ದೀರಿ? ಮತ್ತು ಇನ್ನು ದಲಿತ ಮುಖ್ಯಮಂತ್ರಿ ನೀವು ಪರಮೇಶ್ವರ್ ಅವ್ರನ್ನ ಖಾಸಗಿಯಾಗಿ ಮಾತಾಡಿಸಿ. 2013ರ ವಿಧಾನಸಭೆ ಚುನಾವಣೆಯಲ್ಲಿ ಅವರು KPCC ಅಧ್ಯಕ್ಷರು. ಅವರ ಸೋಲಿಗೆ ಷಡ್ಯಂತ್ರ ಮಾಡಿದವರು ಯಾರು ಅಂತ ಕೇಳಿ. ಅವ್ರ ಸೋಲಿಗೆ ಷಡ್ಯಂತ್ರ ಮಾಡಿದವರು ಯಾರು ಅಂತ ಕೇಳಿದ್ರೆ, ಯಾರ್ಯಾರು ಹೊರಗಡೆ ಸಂವಿಧಾನ ಹಿಡ್ಕೊಂಡು ಮಾತಾಡೋರು, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋರು, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು, ಬಸವಣ್ಣವ್ರ ಬಗ್ಗೆ ಮಾತಾಡೋರು, ಕುವೆಂಪು ಅವ್ರ ಬಗ್ಗೆ ಮಾತಾಡೋರು, ಯಾರ್ಯಾರು ಈ ಷಡ್ಯಂತ್ರದ ಭಾಗ ಆಗಿದ್ರು ಅಂತ ಅವರು ತಮ್ಮ ನೋವಿನ ಕಥೆನ ಹೇಳ್ತಾರೆ. ಆ ನೋವಿನ ಕತೆ ಕೇಳಿದ ಮೇಲೆ ಯಾವ ಕಾರಣಕ್ಕೆ ಯಾವ್ಯಾವ ಹೆಸರನ್ನು ಮುನ್ನೆಲೆಗೆ ತರ್ತಾರೆ ಅನ್ನುವಂಥ ರಾಜಕೀಯ ಮರ್ಮ ನಿಮ್ಗೆ ಅರ್ಥ ಆಗುತ್ತೆ. ಗುತ್ತಿಗೆ ನೌಕರರಿಗೆ ಸಂಬಳ ಕೊಡುವ ಯೋಗ್ಯತೆ ಇಲ್ಲ. ಯಾರು ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಂಬಳ ಕೊಡುವ ಯೋಗ್ಯತೆಯನ್ನು ಈ ಸರ್ಕಾರ ಉಳಿಸ್ಕೊಂಡಿಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜಾಗಿದೆ. ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜೀವರಕ್ಷಕ ಔಷಧಿಗಳನ್ನು ಕೊಂಡ್ಕೊಂಡು ಬರಬೇಕಾದ ಸ್ಥಿತಿ ಇದೆ. ಡಯಾಲಿಸಿಸ್ ರೋಗಿಗಳು, ಅಂದರೆ ಯಾರು ಕಿಡ್ನಿ ವೈಫಲ್ಯದಿಂದ ನರಳುತ್ತಾ ಇದ್ದಾರೆ, ಡಯಾಲಿಸಿಸ್ ಆಗಬೇಕಾಗಿದೆ. ಆ ರೋಗಿಗಳಿಗೆ ಡಯಾಲಿಸಿಸ್ ಮಾಡುವ ಏಜೆನ್ಸಿಗೆ 10 ತಿಂಗಳಿಂದ ಅವರಿಗೆ ದುಡ್ಡು ಕೊಡದಲೇ ಅವರು ಕೂಡ ನಾವು ನಿಲ್ಲಿಸ್ತೀವಿ ಅಂತ, ಡಯಾಲಿಸಿಸ್ ಮಾಡೋದು ನಿಲ್ಲಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ರೋಗಿಗಳ ಕಷ್ಟವನ್ನು ನೋಡೋಕ್ಕಾಗ್ದಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಡಯಾಲಿಸಿಸ್ಸು ರೋಗಿಗಳಿಗೆ ನೀವೇ ಅದಕ್ಕೆ ಬೇಕಾದಂಥ ಔಷಧಿ ತಗೊಂಡು ಬಂದು ಡಯಾಲಿಸಿಸ್ ಮಾಡಿಸ್ಕೊಳ್ಳಿ ಅಂತ ಹೇಳುವ ಸ್ಥಿತಿ ಆಸ್ಪತ್ರೆಯಲ್ಲಿದೆ. ಅವ್ರು ಹೇಳಿದರು, ಸರ್ ಜೀವನೇ ಹೋಗ್ಬಿಡುತ್ತೆ, ಇನ್ನೇನು ಮಾಡೋದು ಸರ್, ನಾವೇ ಹೇಳಿದ್ದೀವಿ ಅಂತ ಹೇಳ್ತಾರೆ ಡಾಕ್ಟ್ರುಗಳು. ಇದು ಪರಿಸ್ಥಿತಿ ಇದೆ. ಇನ್ನು ಇವರು ಹುದ್ದೆ ಭರ್ತಿ ಮಾಡ್ತಾರೆ, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ ಅಂತ ನಿಮ್ಗೆ ಅನಿಸಿದೆಯಾ? ಒಳ ಮೀಸಲಾತಿ ನಿರ್ಣಯ ಆದ ನಂತರನೂ ಕೂಡ ಅದರ ಅನುಷ್ಠಾನ ಆಗಲಿಲ್ಲ. ಇದು ಪರಿಸ್ಥಿತಿ ಇದೆ. ಹಿಂಗಿರಬೇಕಾದ್ರೆ ಇವರಿಂದ ನ್ಯಾಯದ ನಿರೀಕ್ಷೆ ಏನು ಮಾಡ್ತೀರಿ? ಅವ್ರು ಕುರ್ಚಿಲಿ ಕುಂತಿದ್ರೆ ಅದು ಸಾಮಾಜಿಕ ನ್ಯಾಯ, ಉಳಿದವರಿಗೆಲ್ಲ ಅನ್ಯಾಯ. ಅವರಿಗೆ ಇದು ಯಾವುದ್ರ ಬಗ್ಗೆನೂ ಕಾಳಜಿ ಇಲ್ಲ. ಅವ್ರ ಕಾಳಜಿ ಒಂದೇ, ಅವ್ರ ಕಾಳಜಿ ಕುರ್ಚಿ ಉಳಿಸ್ಕೊಳ್ಳೋದು, ಅವ್ರ ಕಾಳಜಿ ಲೂಟಿ ಹೊಡೆಯೋದು. ಇದು ಬಿಟ್ಟರೆ ಇನ್ನೇನೂ ಇಲ್ಲ. ಭ್ರಷ್ಟಾಚಾರ ಮತ್ತು ಕುರ್ಚಿ ಉಳಿಸ್ಕೊಳ್ಳೋದು ಬಿಟ್ಟರೆ ಇನ್ನೇನೂ ಇದ್ರಲ್ಲಿ ಕಾಣ್ತಾ ಇಲ್ಲ. ಆಗಾಗ ಮುಖ್ಯಮಂತ್ರಿಗಳು ಒಂದೊಂದು ಹೇಳಿಕೆ ಕೊಡ್ತಾರೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಸಾಮಾಜಿಕ ನ್ಯಾಯ ಅಂದರೆ ಏನು? ಸಾಮಾಜಿಕ ನ್ಯಾಯ ಅಂದರೆ ಸಮುದಾಯದ ಹಿತ ಕಾಪಾಡೋದು ಸಾಮಾಜಿಕ ನ್ಯಾಯನ, ಅಥವಾ ಯಾರೋ ಒಬ್ರಿಗೊಬ್ರಿಗೆ ಅಧಿಕಾರ ಕೊಟ್ಟು ಲೈಸೆನ್ಸು ಲೂಟಿ ಹೊಡೆಯೋಕ್ಕೆ ಲೈಸೆನ್ಸ್ ಕೊಡೋದು ಸಾಮಾಜಿಕ ನ್ಯಾಯ? ಅವರು ಕೋಟಿ ಲೂಟಿ ಹೊಡೆಯೋದಕ್ಕೆ ಲೈಸೆನ್ಸ್ ಕೊಡೋದು ಸಾಮಾಜಿಕ ನ್ಯಾಯನ?
ಸಮಾಜ ಮತ್ತು ರಾಜ್ಯದ ಹಿತವನ್ನು ಆಧರಿಸಿ ಕೆಲಸ ಮಾಡೋದು ಸಾಮಾಜಿಕ ನ್ಯಾಯ. ಎಲ್ಲಿದೆ ಸಾಮಾಜಿಕ ನ್ಯಾಯ? ನಿಮ್ಮ ಕುರ್ಚಿಗೆ ಯಾವಾಗ ಬೆದರಿಕೆ ಬರುತ್ತೆ ಆಗ ಸಾಮಾಜಿಕ ನ್ಯಾಯದ ಮಾತಾಡ್ತೀರಿ. ಉಳಿದೆಲ್ಲ ಸಂದರ್ಭಗಳಲ್ಲಿ ಸ್ವಜನ ಪಕ್ಷಪಾತ, ಸ್ವಂತ ಹಿತಾಸಕ್ತಿ, ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆ ಅಷ್ಟನ್ನೇ ಮಾಡ್ತೀರಿ. ನಿಮ್ಮ ಕುರ್ಚಿಗೆ ಸಂಕಟ ಬಂದಾಗ ಸಾಮಾಜಿಕ ನ್ಯಾಯ ಅಂತೀರಿ. ಯಾವ ಸೀಮೆ ಸಾಮಾಜಿಕ ನ್ಯಾಯ ಇದು? ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಬಂದ ಸಂದರ್ಭದಲ್ಲಿ ಕಾರಣವಿಲ್ಲದೇ ಗಲಾಟೆ ತೆಗೆದು ಹತ್ಯೆ ಮಾಡಿದ್ದಾರೆ. ಅದೇ ಥರ ಭಟ್ಕಳದಲ್ಲಿ, ಬೈಲೂರಿನಲ್ಲಿ ಅಪ್ರಾಪ್ತರು ಹಿಂದೂ ಮನೆಗಳ ಮೇಲೆ ಕಲ್ತೂರಾಟ ಮಾಡಿದ್ದಾರೆ. ಬಾಗಲಕೋಟೆ ಗಲಭೆ ಮತ್ತು ದೇಶದ ಉದ್ದಗಲಿಕ್ಕೆ ಕೋಮು ಗಲಭೆ ನಡೆಸ್ತಕ್ಕಂಥ ಸಂಚಿನ ಹಿನ್ನೆಲೆಯಲ್ಲಿ, ಭಯೋತ್ಪಾದನೆಗೆ ಷಡ್ಯಂತ್ರ ಮಾಡಿ ಸಂಚಿನ ಹಿನ್ನೆಲೆಯಲ್ಲಿ ಕೆಲವರ ಬಂಧನ, ಇವೆಲ್ಲವೂ ಐಸೋಲೇಟೆಡ್ ಇನ್ಸಿಡೆಂಟ್ ಅಂತ ಅನ್ನಿಸ್ತಾ ಇಲ್ಲ. ಯೋಜಿತ ರೂಪದಲ್ಲೇ ಕೋಮು ಗಲಭೆಯನ್ನು ಹುಟ್ಟುಹಾಕಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದನ್ನು ಸಮಗ್ರವಾಗಿ ತನಿಖೆ ನಡೆಸಬೇಕು. ಎಲ್ಲ ಕಡೆನೂ ಅಪ್ರಾಪ್ತರಿಗೆ ಈ ಮನಸ್ಥಿತಿ ಹೇಗೆ ಬಂತು? ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಅಪ್ರಾಪ್ತರು, ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಅಪ್ರಾಪ್ತರು, ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಅಪ್ರಾಪ್ತರು, ಶಿವಮೊಗ್ಗದಲ್ಲಿ ಹತ್ಯೆ ಅಪ್ರಾಪ್ತರು, ಕಾಕತಾಳೀಯ, ಇವರೆಲ್ಲರೂ ಒಂದೇ ಕೋಮಿಗೆ ಸೇರಿದವರು. ಇದರಲ್ಲಿ ಇದು ಕಾಕತಾಳೀಯನೋ ಅಥವಾ ಯೋಜಿತ ಷಡ್ಯಂತ್ರವೋ, ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಇದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ವಿಪರೀತ ಆಗಿದೆ. ನಾವು ಉಡ್ತಾ ಪಂಜಾಬ್ ಅಂತ ಕೇಳ್ತಾ ಇದ್ವಿ, ಉಡ್ತಾ ಕರ್ನಾಟಕ ಆಗಿದೆ. ಎಲ್ಲಿ ಡ್ರಗ್ಸ್ ಸಿಗಲ್ಲ ಅಂತಿಲ್ಲ, ಯಾರು ಸಪ್ಲೈ ಮಾಡ್ತಾರೆ ಏನು, ಇದ್ರ ಬಗ್ಗೆ ಸೀರಿಯಸ್ನೆಸ್ಸೇ ಇದ್ದಂತೆ ಕಾಣ್ತಾ ಇಲ್ಲ. ದಾವಣಗೆರೆಯಲ್ಲಿ ದೊಡ್ಡ ಪ್ರಮಾಣದ ಡ್ರಗ್ಸ್ ಪತ್ತೆ ಆಗುತ್ತೆ, ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಯೇ ಪತ್ತೆ ಆಗುತ್ತೆ. ಇಷ್ಟು ವ್ಯಾಪಕ ಪ್ರಮಾಣದಲ್ಲಿ ಡ್ರಗ್ಸು ಹಿಂದೆ ಚಿಕ್ಕಮಗಳೂರಿನಂಥ, ಶಿವಮೊಗ್ಗದಂಥ ನಗರಗಳಲ್ಲಿ ಸಿಗ್ತಾ ಇರಲಿಲ್ಲ. ಈಗ ಇಡೀ ರಾಜ್ಯದಲ್ಲಿ ಎಲ್ಲಿ ಸಿಗಲ್ಲ ಡ್ರಗ್ಸು? ಎಲ್ಲ ಕಡೆನೂ ಡ್ರಗ್ಸ್ ಸಿಗುತ್ತೆ. ಅಂದರೆ ಇದೊಂದು ರಾಕೆಟ್ ಇದ್ದಂತೆ ಕಾಣುತ್ತೆ. ಇದರಲ್ಲಿ ಬಹುಶಃ ಆಡಳಿತ ನಡೆಸುವವರ ಒಂದು ಬೇಜವಾಬ್ದಾರಿ, ಪೊಲೀಸರು ಕೂಡ ಇದರಲ್ಲಿ ಕೆಲವು ಪೊಲೀಸರು, ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಕೆಲವು ಪೊಲೀಸರು ಹಣದ ಆಸೆಗೆ ಈ ಡ್ರಗ್ ಮಾಫಿಯಾ ಜೊತೆಗೆ ಕಾಂಪ್ರಮೈಸ್ ಆಗಿರೋದು. ಈ ಎಲ್ಲ ಕಾರಣದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಹಾವಳಿ, ಅದರಿಂದ ಯೋಜಿತ ಪ್ರಮಾಣದ ಹಿಂಸೆ, ಕೊಲೆ ಇತ್ಯಾದಿ ಎಲ್ಲ ಹೆಚ್ಚು ಆಗ್ತಿರೋದಕ್ಕೆ ಕಾರಣ ಇರ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055